ಅಡಿಗೆ ಮಾಡೋರೆಲ್ಲ ಪೂಜಾರಿ. ಆದ್ರೆ ಎಷ್ಟು ಚಂದ ನೀವು. ಚಂದ ಈಗೇನು, ಹಲವಾರು ವರ್ಷಗಳ ಹಿಂದೆ ಇನ್ನೂ ಚಂದ ಇದ್ದೆ. ನೂರಾರು ಸಮಸ್ಯೆಗಳಿಂದ ಹೀಗಾಗಿದ್ದೇನೆ ಬಿಟ್ರೆ ಚಂದ ಚಂದವೇ. ಹೆಣ್ಣು ಮಕ್ಕಳನ್ನು ಹೊಗಳುವುದಕ್ಕೆ ಎಲ್ಲ ಪುಸ್ತಕದಲ್ಲೂ ವರ್ಣನೆಗಳು ಸಿಗ್ತಾವಂತೆ. ಆದ್ರೆ ಗಂಡು ಮಕ್ಕಳನ್ನು ಹೊಗಳುವುದಕ್ಕೆ ವರ್ಣನೆಗಳು ಸಿಗದಿದ್ರು ಸ್ವತಃ ತಾನೇ ಕಾವ್ಯ ರಚನೆಯನ್ನು ಮಾಡಿದಾಗ ಮಾತ್ರ ಪುರುಷರನ್ನು ವರ್ಣಿಸೋಕೆ ಸಾಧ್ಯ ಅಂತ ತಿಳಿದ ಪ್ರಾಪ್ತಿಯರು ಹೇಳಿದ್ದಾರೆ. ಆದ್ರೂ ನಿಮ್ಮನ್ನು ಕಂಡಾಗ ನನ್ನ ಮನದಲ್ಲಿ ವರ್ಣನೆಗಳು ಹುಟ್ಟುಕೊಳ್ತಾ ಇದೆ. ಹೌದಾ? ಅದೇ ಮೊದಲೇ ತುಂಬಾ ಸಾಹಿತ್ಯ ಸಂಗ್ರಹ ಮಾಡಿದ್ದೆ ಅಂತ ಆಯ್ತು. ಸಂಗ್ರಹ ಮಾಡಿದ್ರೆ ನನಗಾಗಿ ತಯಾರಾದದ್ದ ಅಲ್ಲ ನನ್ನಂತವರಿಗಾಗಿ ಮೊದಲೇ ತಯಾರಾಗಿದ್ದ? ತಯಾರು ಮಾಡಿದಲ್ಲ, ನಿಮ್ಮನ್ನು ನೋಡಿದಾಗ ತಯಾರಾಗ್ತಾ ಇದೆ. ಸಾಕ್ಷಾತ್ ಮನ್ಮಥ ಸ್ವರೂಪಿ ನೀವು. ಅಯ್ಯೋ ದೇವ್ರೆ, ದಶರಥ ನಂದನ ಸಖವದನ. ಆದ್ರೂ ವಜ್ರಕಾಯ ಅಲ್ವೇ? ಹೌದಪ್ಪ. ನೀನು ಹಾಗೆ ನೀನು ಅಂತ ನೀನ್ ಬಾಳ ಚಂದ ಬೇಡ ಅಲ್ವಾ? ಹೇಳ್ಬೇಕಂದ್ರೆ ಹೇಳ್ತೇನೆ. ಸುಂದರವಾದ ಕೇಶರಾಶಿ. ನೀನ್ ನಡೆಯುವಾಗಲೇ ಗೊತ್ತಾಯ್ತು ನನಗೆ. ಆನೆ ನಯನೆ ಶ್ವಾನ ಗಮನೆ ಸೂಕರಾಣನೆ. ನೀನು ಹೌದಾ? ಆನೆ ನಯನೆ ದೊಡ್ಡ ಜೀವಕ್ಕೆ ಸಣ್ಣ ಕಣ್ಣು, ಆನೆ ನಯನೆ ಶ್ವಾನ ಗಮನೆ ಇದೆಯಾ, ಸೂಕರಾಣನೆ ಮುಸುರು ದಮ್ಮು. ದೀನವಾದ ಕೇಶರಾಶಿ ಬಂದ ಸ್ವಲ್ಪ ನೀಳ. ಅದನ್ನ ಹಾಗೆ ಹೇಳ್ಬೇಡ, ಭುಜದವರೆಗೆ ಸುಳಿ ಬಿದ್ದ ಕೇಶರಾಶಿ ಅಂತ ಹೇಳು. ಉರುಂಟು ಮುಖ. ತುರುಂಟುರುಂಟ ಉರುಂಟು ಮುಖ. ಮುಖಕ್ಕೆ ಎರಡೇ ಉರುಂಟುರುಂಟು ಬೇಡ, ಉರುಟಾದ ಮುಖ. ಹಾಗೆ ಆ ಮುಖಕ್ಕೆ ಎರಡೇ ಕಣ್ಣು. ಮತ್ತೆ ಬಾಯಲ್ಲಿ 4 ಕಣ್ಣು ಉಂಟಾ? ಹಾಗಲ್ಲ, ಇದ್ದ ಕಣ್ಣು ಬಹಳ ಚೆನ್ನಾಗಿದೆ. ಮತ್ತೆ ಇನ್ನೂ ಮೀಸೆ ಬರಬೇಕಷ್ಟೇ. ಬರ್ಲಿಲ್ಲ, ಯಾವಾಗ ಬರ್ತದೆ ನಿರೀಕ್ಷೆ ಇರ್ಬೇಕಷ್ಟೇ. ಮೇಲ್ತುಟಿಯ ಮೇಲ್ಮಂಚಿನಲ್ಲಿ ಚೂರ್ ಚೂರಾಗಿ ರಾರಾಜಿಸುವಂತ ವೀರ ಸ್ಪರ್ಶ. ಅದನ್ನು ಹಾಗೆ ಹೇಳು. ದಷ್ಟಪುಷ್ಟವಾದ ಶರೀರ, ದೋರ್ದಂಡವಾದ ಬಾಹುಯುಗ್ಮ. ನಿಮಗೆ ಸಾಹಿತ್ಯ ನಾನು ಹೇಳಿಕೊಡ್ತೇನೆ. ಪ್ರಕಾಶಮಾನವಾದ ಕುಂಡಲಗಳು, ಹರವಾದಂತ ಹಣೆ, ವಿಶಾಲವಾದಂತ ಎದೆ, ಹೀಗೆಲ್ಲ ಹೇಳ್ತಾ ಹೋಗುದು ಅಲ್ವಾ? ಇಂತಹ ರೂಪವನ್ನು ಕಂಡಾಗ ನನ್ನ ಮನದಲ್ಲಿ ಮೂಡಿದಂತಹ ಒಂದು ಪ್ರಶ್ನೆ ಏನು? ಅಲ್ಲ, ಹೀಗೂ ಉಂಟೆ? ನಿರೀಕ್ಷಿಸು 4 ಮಾತಿನ ನಂತರ. ಅಲ್ಲ, ನನ್ನ ಮನದಲ್ಲಿ ಇದನ್ನೆಲ್ಲ ಕಂಡಾಗ ಒಂದು ಆಸೆ ಹುಟ್ಟಿಕೊಂಡಿದೆ. ಏನು? ನನ್ನ ಮನಸ್ಸಿನಲ್ಲಿರುವಂತ ಅರಳಿದ ಕಮಲ ಅರಳಿದೆ. ನನ್ನ ಕಮಲವು ಚೆನ್ನಾಗಿ ಅರಳಬೇಕಂತಿದ್ರೆ ನಿಮ್ಮ ಕೈ ಮೇಲ್ಬಿಡ್ಬೇಕು. ನನ್ನ ಕೈ ಸ್ಪರ್ಶ ಆಗ್ಬೇಕಲ್ಲ. ಈ ಸಲ ಕೈಯೇ ಕಮಲ ಎಲ್ಲಿ? ಹಾಗಾಗಿ ಕೈ ರೈಗಳು ಬಂದು ಹೋದ್ರಲ್ಲ. ಹಾಗಾದ್ರೂ ಒಂದು, ನೀವು ಇಷ್ಟೆಲ್ಲ ಹೆಣ್ಣು ಮಕ್ಕಳ ಹೊಗಳಬೇಕಿತ್ತು, ಹೆಣ್ಣು ಮಕ್ಕಳನ್ನು ದೂರಿಸಿ ಹಾಕ್ಬೇಕು. ನೀವು ದೂರಿದ್ ಯಾಕಂತ ಹೇಳಿದ್ರೆ, ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಅವನೇ ವಶ ಮಾಡಿಕೊಂಡ್ರೆ, ಇದ್ದ ಹೆಣ್ಣು ಮಕ್ಕಳೆಲ್ಲ ಅವನ ವಶವರ್ತಿ ಆದ್ರೆ ಮತ್ತೆ ನಮ್ಮಂತ ಪುರುಷನ ಗತಿ ಏನು? ಅದಕ್ಕೆ ಬೇಕಾಗಿ ಹೇಳ್ತಾರೆ, ಒಂದಾದ್ರು ಬಿಟ್ಟು ಹೋಗಿ ಅಂತೇಳಿ. ಹೆಣ್ಣು ಅಂತ ಹೇಳಿದ್ರೆ ನಮಗೆ ಕವರದ ಹಾಗೆ ಅರ್ಥವಾಗದೆ ರುಚಿ ಆಗ್ತಾರೆ ಅಂತ ಹೇಳಿ ಈ ಹರಿಕತೆ ದಾಸರು ಒಂದು ದಿವಸ ಹಾಗೆ ಹರಿಕತೆ ಮಾಡ್ತಾ ಇದ್ರು. ಈ ಪ್ರಪಂಚದಲ್ಲಿ ಅಪ್ಪಯ್ಯನ ಬೊಜ್ಜ ದಿವಸ ಮಾತ್ರ ಶೂದ್ರ ಮಕ್ಕಳು ಕುಂಬಳಕಾಯನ್ನು ತಿನ್ನಬೇಕು, ಬೇರೆ ಯಾವುದೇ ಸಮಯದಲ್ಲಿ ಕುಂಬಳಕಾಯನ್ನು ತಿನ್ನಬಾರದು ಅಂತ ಹರಿಕತೆ ದಾಸರು ಉಪದೇಶ ಮಾಡ್ತಿದ್ರು. ಹಾಗೆ ಒಂದು ದಿವಸ ಉಪದೇಶ ಮಾಡಿ ಮನೆಯಲ್ಲಿ ಬರುವಾಗ ರಾಶಿ ರಾಶಿ ಕುಂಬಳಕಾಯಿ ಇತ್ತು. ಅವರ ಹೆಂಡತಿ ತಗೊಂಡು ಕೋಣಗಳಿಗೆ ಹಾಕ್ತಾ ಇದ್ರು. ಆಗ ಹರಿದಾಸರು ಕೇಳಿದ್ರು, ಯಾಕೆ ನೀನು ಕುಂಬಳಕಾಯನ್ನು ಹಾಕ್ತಾ ಇದೀಯ ಹಾಗೆ ದನಗಳಿಗೆ ಮತ್ತು ಕೋಣಗಳಿಗೆ? ನೀವು ಹೇಳ್ತೀರಲ್ಲ ಹರಿಕತೆಯಲ್ಲಿ ಅಪ್ಪಯ್ಯನ ಬೊಜ್ಜ ದಿವಸ ಮಾತ್ರ ತಿನ್ನಬೇಕು ಅಂತ ಹೇಳಿ. ಹೌದು, ಅದು ಊರಿನ ಜನಗಳಿಗೆ ಮಾತ್ರ ಉಪದೇಶ. ಊರಿನವರೆಲ್ಲ ಕುಂಬಳಕಾಯನ್ನು ತಿಂತಾ ಹೋದ್ರೆ ನಮಗೆ ಕುಂಬಳಕಾಯಿ ಸಿಗುವುದಿಲ್ಲ, ಅದಕ್ಕೆ ಉಪದೇಶ ಮಾತ್ರ ಮಾಡಿದ್ದು ಅಂತ ಹೇಳಿದ್ರು. ಹಾಗೆ ಕೃಷ್ಣನಿಗೆಲ್ಲ ನಾನು ಹೇಳ್ತಾ ಹೋದ್ರೆ ಅವನೇ ವಶ ಮಾಡಿಕೊಂಡ್ರೆ ಮತ್ತೆ ನಮಗೇನು? ಓದುವುದೆಲ್ಲ ವೇದಕೋಶ, ತಿನ್ನುವುದೆಲ್ಲ ಮಸಿಕೆಂಡ. ಅದು ನಮ್ಮ ಪ್ರೀತಿ. ನಿಜವಾಗಿ ನಾನು ಸೋತಿದ್ದೇನೆ. ನಿನಗಾಗಿ ನಾನು, ನನಗಾಗಿ ನೀನು, ನಿನ್ನೊಳಗಿನ ನಾನು, ನನ್ನೊಳಗಿನ ನೀನು, ನೀನು ನೀನಾಗಿ ಉಳಿದ್ರೆ ನಾನು ನಾನಾಗಿ ಉಳಿದ್ರೆ ಮುಂದೆ ನಮ್ಮೊಳಗೆ ಇನ್ನೇನು? ನಮ್ಮ ಪ್ರೀತಿ ಚೆನ್ನಾಗಿ ಉಳಿಬೇಕಂತಿದ್ರೆ ಅಯ್ಯೋ ಅದೊಂದು ಕೈ ಬೆರಳು ಚಂದ. ಅದಲ್ಲ, ಅದೇನು ಪಳ ಪಳ ಹೊಳೆಯುವುದು? ಉಂಗುರ ನನಗೆ ಹಾಕಿ. ಯಾವಾಗ ನನ್ನನ್ನು ನೀನು ತುಂಬಾ ಮೆಚ್ಚಿದ್ಯಾ, ನೀನು ಕೇಳಿದ ವಸ್ತು ಇಲ್ಲ ಅಂತ ಹೇಳ್ತೇನೆ. ಪ್ರಪಂಚದಲ್ಲಿ ಬದುಕಿನಲ್ಲಿ ಸಿಗುವುದು ಇಂಥ ಒಂದು ಅವಕಾಶ. ಈ ಅವಕಾಶವನ್ನು ನಾನು ಯಾಕೆ ತಡ್ಕೊಳ್ಳಿ? ನಿನ್ನಪ್ಪ ಮಂಜಪ್ಪ ನೆನಪು ಸಾಕು. ಒಳಗೆ ಬಂದ್ರೆ ಇದನ್ನು ತೆಗೆದುಕೊಡ್ತೀಯ? ಬಹಳ ಸಂತೋಷ. ನಿನ್ನ ನನ್ನ ಪ್ರೀತಿಯ ದ್ಯೋತಕವಾಗಿ ಒಳ್ಳೆಲ್ಲಾದ್ರೂ ಹೋಗುವ, ಆ ಮನುಷ್ಯರಿಗೆ ಹೋಗುವ. ಕೊಟ್ಟದ್ದು ಬಹಳ ಒಳ್ಳೆದಾಯ್ತು. ನೀವೇನ ಪ್ರೀತಿಯ ದ್ಯೋತಕವಾಗಿ ಕೊಟ್ಟಿದ್ದೀರಿ, ನಾನು ಪ್ರೀತಿಯ ದ್ಯೋತಕವಾಗಿ ನನ್ನ ಪ್ರಿಯತಮರಿಗೆ ಕೊಡ್ತೇನೆ.